ನೀವು ಮಾತಾಡುವಾಗ ಮಾನ್ಯ ಬೆಲ್ಲದವ್ರೆ, ನೀವು ಮಾತಾಡುವಾಗ ಸರಿಯಾಗಿ ಓದ್ಕೊಬರ್ರಿ. ನಿಮ್ಮ ಆಕ್ಟ್ನೆಲ್ಲ UBG ರಾಮ್ಜಿ ಆಕ್ಟ್ ಎಲ್ಲ ಪೂರ ಓದ್ಕೊಬರ್ರಿ. ಓದ್ಕೊಬಂದು ನಾನು ಹೇಳ್ದದ್ನೆಲ್ಲ ಸರಿ ಇದ್ದೇ ಹೋದ್ರೆ ಸರಿ ಇಲ್ಲ, ಈ ಥರ ನಮ್ಮ ಆಕ್ಟ್ ಹೇಳ್ತದೆ ಅಂತ ಹೇಳಿ. ನಾ ಬೇಡ ಅಂತ ಹೇಳ್ತೀನಾ? ಆಕ್ಟ್ನಾಗಿರೋದನ್ನು ಬೇಡ ಅಂತ ಹೇಳ್ತೀನಾ? ನೀವು ಆಕ್ಟ್ ಪಾಸ್ ಮಾಡಿಬಿಟ್ಟಿದ್ದೀರಿ, ಯಾಕೆ ಪದೇ ಪದೇ ಎದ್ದೀರಿ? ಎದ್ದೇಳಬಾರದು ಅಂತ ಮಾತಾಗಿರೋದು ಅಲ್ಲಿ. ಇಲ್ಲ ಇಲ್ಲ ಇಲ್ಲ, ನಿನ್ನ ಜೊತೆ ಮಾತಾಡಲ್ಲ ನಾನು, ಇವ್ರ ಜೊತೆ ಮಾತಾಡ್ತೀನಿ. ನಾನು ಏನೋ ನನ್ನ ಫ್ರೆಂಡ್ ಮಗ ಅಂತ ನೀನು ಮಾತಾಡಿದ್ರೆ ನೀನು ಮಧ್ಯೆ ಹೇಳೋಕ್ಕೆ ಶುರು ಮಾಡಿಬಿಟ್ರೆ ಮಾನ್ಯ ಅಧ್ಯಕ್ಷರೇ, ಈಗ ಗ್ರಾಮ ಸಭೆಯಲ್ಲಿ ಏನು ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತಿದ್ದು, ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತು ಮನ್ರೇಗಾ ಪ್ರಕಾರ. ಆಮೇಲೆ ವಿಕೇಂದ್ರೀಕರಣದ ಪ್ರಕಾರ 73 ತಿದ್ದುಪಡಿ 73-74 ಅಮೆಂಡ್ಮೆಂಟ್ ಸಂವಿಧಾನಕ್ಕೆ, ಅದರ ಪ್ರಕಾರನೇ ಇದು ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು. ಆ ವಿಕೇಂದ್ರೀಕರಣದ ಪ್ರಕಾರ ಯಾವ ಗ್ರಾಮ ಪಂಚಾಯತಿನಲ್ಲಿ ತೀರ್ಮಾನ ಆಯ್ತಿತ್ತು, ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಯ್ತಿತ್ತು, ಈಗ ಅದಿಲ್ಲ. ಅದಕ್ಕೆ ತಿಲಾಂಜಲಿ ಇಟ್ಟಿದ್ದೀರಿ.